ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್. ಯಾರು ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ, ಓಕೆನಾ ಫ್ರೆಂಡ್. ಇವತ್ತು ನೋಡಿ ಸ್ಕೂಲಿಂದ ಮಕ್ಕಳೆಲ್ಲ ಬಂದಿದ್ದಾರೆ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದ್ಕೊಂಡ್ರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಮಂಗಳವಾರ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಮ್ಮ ಮನೇಲಿ ಅಂದ್ಕೊಂಡಿದ್ರು. ಅದಕ್ಕೆ ಸರಿ ಹೋಗೋಣ ಅಂದ್ಬಿಟ್ಟು ಆ ಸ್ಕೂಲಿಂದ ಎಕ್ಸಾಮ್ ಇತ್ತು. ಎಕ್ಸಾಮ್ ಎಲ್ಲ ಬರ್ಸ್ಬಿಟ್ಟು ನಾವು ಟೆಸ್ಟು ಲೀವ್ ಕೇಳ್ಕೊಂಡು ಬಂದಿದ್ದೀವಿ. ಒಂದು 11 ಗಂಟೆ 11 ವರ್ಷಕ್ಕೆ ಕರ್ಕೊಂಡ್ಬಿಟ್ಟು ನಾವು ಹೋಗಿ ಬರೋಷ್ಟೊತ್ತಿಗೆ ನೈಟ್ ಆಗೋಗುತ್ತೆ. ಅದಕ್ಕೆ ನನ್ನ ಮನೇಲಿ ಕೆಲಸ ಮಾಡ್ಕೊಂಡು ಅವರಿಗೆ ಸ್ನಾನ ಎಲ್ಲ ಮಾಡಿ ಕಳಿಸ್ದೆ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನೆಲ್ಲ ಮನೆ ಕೆಲಸ ಎಲ್ಲ ಫುಲ್ಲು ಎಲ್ಲ ವಾಶ್ರೂಮ್ನ ತೊಳೆದಿತ್ತು, ಎಲ್ಲ ದೀಪ ಎಲ್ಲ ಹಚ್ಚಿ. ನಾನು 5 ದಿವಸ ಆಗಿತ್ತಲ್ಲ, ಪೀರಿಯಡ್ ಆಗಿದೆ. ಅದಕ್ಕೇ ಎಲ್ಲ ಕೆಲಸ ಮಾಡ್ಕೋಬೇಕೈತೆಲ್ಲ ಫುಲ್ಲು ಕೆಲಸ ಮಾಡಿ ಮನೆಯಲ್ಲೆಲ್ಲ ರೆಡಿ ಆಗಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ತಮಿಳ್ನಾಡು ಹತ್ರ ತಿರುಣಮಲೈ ಬೆಟ್ಟ ಇದೆಯಲ್ಲ, ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಶಿವರಾತ್ರಿ ಇತ್ತು, ಹೋಗಬೇಕು ಅಂತ ನಮ್ಮ ಮನೇಲಿ ಹೋಗೋಣ ಅಂದ್ಕೊಂಡಿದ್ರು. ಶಿವರಾತ್ರಿ ಕಳೆದು ಹೋಗೋಣ ಅಂತ ಅಂದ್ಕೊಂಡು ನಾನು ಇದು ಡೇಟ್ ಆಗಿದ್ನಲ್ಲ, ಪೀರಿಯಡ್ ಆಗಿದ್ರೆ ಅದಕ್ಕೇ 5 ದಿವಸ ಆಗೋರ್ಗೆ ಹೋಗಂಗಿಲ್ಲ ಅಂತ ಅಂದ್ಬಿಟ್ಟು ನಾವು ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಮತ್ತೆ ಮುಂದಕ್ಕೆ ಆಗ್ತಾನೆ ಇರುತ್ತೆ, ಹೋಗೋಕ್ಕಾಗೋದೇ ಇಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಸರಿ ಇವಾಗ ಓರಳಲ್ವ ನಡೀತಾ ಇರೋದು, ಇದು ರೈಟಿಂಗ್ ಏನು ಎಕ್ಸಾಮ್ ಇಲ್ಲ, ಅದಕ್ಕೇ ಸ್ವಲ್ಪ ಲೀವ್ ಕೇಳ್ಕೊಂಡು ಒಂದು ಹಾಫ್ ಡೇ ಅಲ್ವಾ ಲೀವ್ ಕೇಳ್ಕೊಂಡು ಹೋಗೋಣ ಅಂತ ಅಂದ್ಕೊಬಿಟ್ಟು ನಾವು ಲೀವ್ ಕೇಳ್ಕೊಂಡು ಮೇಲೆ ಹಾಕ್ಬೇಕು. ನಮ್ಮ ಸ್ಕೂಲಲ್ಲಿ ಹಂಗೆಲ್ಲ ಕೊಡೋದೇ ಇಲ್ಲ. ಅದಕ್ಕೆ ಮೇಲೆ ಹಾಕ್ಬಿಟ್ಟು ನಾವು ಕರ್ಕೊಂಡು ಹೋಗ್ತಾಯಿದ್ವಿ. ಹಂಗೆ ಪೆಟ್ರೋಲ್ ಹಾಕ್ಸ್ಕೋಬೇಕು ತೋರಿಸ್ಕೊಂಡು ಹಂಗೆ ಮಧ್ಯಾಹ್ನ ನಾವು ಹೊರಟಿದ್ವಿ, ಒಂದು 12 ಗಂಟೆಗೆ ಹೊರಟ್ವಿ. ಅದಕ್ಕೇ ಒಂಚೂರು ಟೊಮೊಟೊ ಬಾತ್ ಮಾಡ್ಕೊಂಡಿದ್ವಿ. ಟೊಮೊಟೊ ಬಾತು ಒಂಚೂರು ಮಜ್ಜಿಗೆ ಎಲ್ಲ ಮಾಡ್ಕೊಂಡು. ಇನ್ನು ಹೊರಗಡೆ ತಿನ್ನೋಕ್ಕಾಗಲ್ಲ, ಇವಾಗ ಸಮ್ಮರ್ ಇರೋದ್ರಿಂದ ಯಾವ ಊಟನೇ ಡೈಜೆಷನ್ ಆಗೋಲ್ಲ. ಹೊರಗಡೆ ಆಮೇಲೆ ಎಕ್ಸಾಮ್ ಟೈಮು ಟೆಸ್ಟ್ ಟೈಮಲ್ಲಿ ಮಕ್ಕಳಿಗೆಲ್ಲ ಅದು ಇದು ತಿನ್ನಿಸ್ಬಿಟ್ಟು ಆಮೇಲೆ ರೈಟಿಂಗ್ ಎಕ್ಸಾಮ್ ಎಲ್ಲ ಇರುತ್ತೆ ಅಂದ್ಬಿಟ್ಟು ನಾವು ಅದಕ್ಕೆ ಒಂಚೂರು ಟೊಮೊಟೊ ಬಾತ್ ಮಾಡ್ಕೊಂಡು ಬಜ್ಜಿ ಮತ್ತು ಮಜ್ಜಿಗೆ ಈ ಥರ ಮಾಡ್ಕೊಂಡು ತಗೊಂಡೋದ್ವಿ. ಅಲ್ಲೇ ಹಂಗೆ ಸೈಡಿಗೆ ಹಾಕ್ಬಿಟ್ಟಲ್ಲಿ ಒಂದು ಶಾಪ್ ಕ್ಲೋಸ್ ಆಗಿತ್ತು. ಅಲ್ಲೇ ಊಟ ಏನಾಯಿತು ಗೊತ್ತಾ ಕಾಮಿಡಿ, ಊಟ ಎಲ್ಲ ಮಾಡಿದ್ವಿ. ಹಂಗೆ ನೀರಿಟ್ಟಿದ್ರು, ಅಲ್ಲೇ ಪಾತ್ರೆ ತೊಳ್ಕೊಬಿಟ್ಟು ಹಂಗೆ ಬಂದುಬಿಟ್ವಿ ನಾವು. ಅಲ್ಲೇ ಯಾರೂ ಇರಲಿಲ್ಲ, ಅಲ್ಲಿ ಕ್ಲೋಸ್ ಆಗಿತ್ತು ಶಾಪು. ಅದಕ್ಕೆ ನಾಳೆ ಊಟ ಮಾಡ್ಕೊಂಡು ಇವಾಗ ಬಂದ್ವಿ ದೇವಸ್ಥಾನ ಹತ್ರ. ನೋಡಿ ಎಷ್ಟು ಇದು ರಶ್ಶು ಅಂದರೆ, ಎಷ್ಟು ಆದ್ರೂ ಜನಗಳು ಮಧ್ಯಾಹ್ನ ಆದ್ರೂ ಎಷ್ಟು ತಿರುಗಾಡ್ತಾ ಇರ್ತಾರೆ. ಇದು ನಡ್ಕೊಂಡು ಹೋಗ್ತಾರೆ ತಿರುಣಮಲೆಗೆ. ಅಂದರೆ ಪೌರ್ಣಮಿ ದಿವಸ ಬರ್ತಾರೆ, ತಿಂಗಳ ಪೌರ್ಣಮಿ ದಿವಸ ಬರೀ ಕಾಲಲ್ಲಿ ಎಷ್ಟು ಕಿಲೋಮೀಟ್ರ್ ಇರುತ್ತೆ. ಇದು ದೇವರು ಸುತ್ತರಂತೆ. ನಮ್ಮ ಮನೇಲಿ ಯಾವಾಗಲೂ ಪೌರ್ಣಮಿಗೆ ಯಾವಾಗಲೂ ಹೋಗ್ತಾಯಿದ್ರು. ನಾನು ಯಾವತ್ತೂ ಹೋಗಿಲ್ಲ, ಇದೇ ಫಸ್ಟು ಬಂದಿರೋದು. ಈ ಕಡೆ ಎಂಟ್ರೆನ್ಸ್ ಇಲ್ಲಿ ನಮಗೆ ಬಿಡೋದಿಲ್ಲ ಅಂತಂದರು, ಆ ಕಡೆ ಸೈಡಿಂದ ಬರಬೇಕು ಅಂದರು. ಮೇನ್ ಗೇಟು ಇದು, ಹಿಂದ್ಗಡೆ ಗೇಟ್ ಅಂತೆ. ಅದಕ್ಕೆ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ನಾನು ನಡ್ಕೊಂಡು ಹೋಗ್ತಾನೆ ಇದ್ದೀನಿ, ಹೋಗ್ತಾನೆ ಇದ್ದೀವಿ. ಶಾಪ್ ಅಂತೂ ಫುಲ್ಲು ಉದ್ದ ಇದ್ದಾವೆ ಅಂಗಡಿಗಳು, ಬಾಂಡ್ಲಿಗಳು, ಚಿಕ್ಕ ಆಟ ಸಾಮಾನುಗಳು, ಆಮೇಲೆ ಶಿವಂದು ಗಣಪತಿ ಲಿಂಗಗಳು, ಈ ಥರದ್ದು ಎಷ್ಟು ನೋಡಿ ಹೋಗ್ತಾನೆ ಇದ್ದೀನಿ ಉದ್ದಕ್ಕೆ ನಡ್ಕೊಂಡು. ಬರೀ ಎಲ್ಲ ಕಡೆ ಶಾಪು ಟಾಯ್ಸ್ಗಳಂತೆ ಅದಂತೆ. ನನ್ನ ಮಗ ಅಂತ ಇದ್ದ ಕೊಡಿಸು ಅಂತ. ಅಪ್ಪು ಫಸ್ಟ್ ದೇವ್ರ ದರ್ಶನ ಮಾಡ್ಕೊಬರೋಣ ಆಮೇಲೆ ಕೊಡಿಸ್ತೀನಿ ಅಂತ ಇದ್ದೆ. ನೋಡಿ ಎಲ್ಲಿ ಸ್ಟೀಲ್ ಪಾತ್ರೆಗಳಾಗಲಿ ಪ್ರತಿಯೊಂದು ಚಿಕ್ಕ ಆಟ ಸಾಮಾನುಗಳೆಲ್ಲ ಮಕ್ಕಳಿಗೆ ತುಂಬಿಟ್ಟಿದ್ರು. ಇದು ಸೌಟು, ಅನ್ನದ ಕೈ, ಅವು ಇದು ಪ್ಲೇಟು, ಮತ್ತು ಇದು ಒಂಥರ ಬಾಂಡ್ಲಿಗಳು. ನನ್ನ ಮಗಳಿಗೆ ತೋರಿಸ್ತಾ ಇದ್ದೆ, ಅಮ್ಮ ನೋಡಿ ಚಿಕ್ಕ ನಾವೆಲ್ಲ ಪ್ಲಾಸ್ಟಿಕ್ ತೊಗೊಂಡು ಆಟಾಡ್ತಾ ಇದ್ವಿ, ಇವಾಗೆಲ್ಲ ಸ್ಟೀಲ್ ನಾವು ನೋಡಿ ಹೆಂಗಿದಾವೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೆ. ಉದ್ದಕ್ಕೆ ಹೋಗ್ತಾನೆ ಇದ್ದೀವಿ, ಹಂಗೇ ಅಂಗಡಿಗಳು ಶಾಪ್ ಕಾಣ್ತಾನೆ ಇದ್ದಾವೆ. ಅಪ್ಪ ಎಷ್ಟು ಬಿಸಿಲು ಅಂತಂದರೆ, ಕರೆಕ್ಟ್ ನಾವು ಇದು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ನಮಗೆ 3:30-4 ಗಂಟೆಗೆ ಓಪನ್ ಅಂತಂದರೆ ನಾವು 12 ಗಂಟೆಗೆ ಬಿಟ್ಟು ಬರೋಣ. ಒಂದು ಸ್ವಲ್ಪ ಊಟ ಎಲ್ಲ ಮಾಡ್ಕೊಬರೋ. ಅಲ್ಲಿ ಕುತ್ಕೊಂಡು ಸ್ವಲ್ಪ ಟೈಮ್ ಆಗೋಯ್ತು, ಒಂದು 1/4 ಗಂಟೆ ಅರ್ಧ ಗಂಟೆ. ಅಲ್ಲಿ ಊಟ ಮಾಡ್ಕೊಂಡು ನಾವು ಬರೋಷ್ಟೊತ್ತಿಗೆ ಕರೆಕ್ಟಾಗಿ 3:30 ಕರೆಕ್ಟಾಗಿ ಓಪನ್ ಟೈಮಲ್ಲಿ ಬಂದ್ವಿ. ಇಲ್ಲ ಅಂದರೆ ಎಷ್ಟು ರಶ್ ಆಗುತ್ತೆ ಗೊತ್ತಾ ಸಂಜೆ ಟೈಮಲ್ಲಿ. ನೋಡಿ ಇದು ಎಂಟ್ರೆನ್ಸು, ನಾನು ನೋಡ್ತಾ ಇದ್ದೀನಿ ಎಷ್ಟು ದೊಡ್ಡದಾಗಿದೆ ಅಂದರೆ, ಕತ್ತೆತ್ತು ನೋಡ್ತಾ ಇದ್ದೀನಿ. ದೊಡ್ಡ ದೇವಸ್ಥಾನ. ಇಲ್ಲಂತೂ ಬತ್ತಿಗಳು ಒಂಥರ ಡಿಫ್ರೆಂಟಾಗಿದೆ. ನಮ್ಮ ಸೈಡೇ ಒಂಥರ ದೀಪಗಳು ಪೂಜೆಗಳು, ಈ ಕಡೆನೇ ಒಂಥರ ಹೂವುಗಳು. ಅದು ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಇದು ಮೇನ್ ಎಂಟ್ರೆನ್ಸ್ ನೋಡಿ, ಈ ಕಡೆ ಸೈಡಿಂದ ಹೋಗಬೇಕು. ಇಲ್ಲಿ ಅಲೋ ಇಲ್ಲ, ಫೋನ್ ಕ್ಯಾಮ್ರಾ ಮಾಡ್ಕೊಬಿಡಿ ಅಂತ ಇದ್ರು. ನಾನು ಹಂಗೇನೆ ಸೈಡಲ್ಲಿ ಹಿಡ್ಕೊಬಿಟ್ಟು ಮತ್ತೆ ಕ್ಯಾಮ್ರಾ ಮಾಡ್ಕೋತಾ ಇದ್ದೆ. ಇಲ್ಲೊಂದು ದೇವಸ್ಥಾನ ಇತ್ತು. ಆ ಎಲ್ಲ ತಮಿಳ ಬರ್ಬಿಡ್ತದೆ, ನನಗೆ ಓದಕ್ಕೆ ಬರ್ತಾ ಇಲ್ಲ, ಏನಿಲ್ಲ. ಹಂಗೇನೆ ಈ ಕಡೆ ಒಳಗಡೆ ಬಂದು ಇಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಪುಟಾಣಿ ದೇವರು ಅಂದರೆ ನಂಗೆ ದೇವ್ರ ಹೆಸ್ರಲ್ಲಿ ಬರ್ದು ಇರಲಿಲ್ಲ, ನನಗೆ ಓದೋಕ್ಕೂ ಬರಲಿಲ್ವಲ್ಲ. ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಈ ಕಡೆ ಹೊರಗಡೆ ಮತ್ತೆ ಬಂದ್ವಿ. ಎಷ್ಟು ದೇವರಿದ್ದಾವೆ ಅಂದರೆ, ಎಷ್ಟು ದೇವ್ರುಗಳಂದರೆ ಗೊತ್ತೇ ಇಲ್ಲ. ಅಪ್ಪ ತಮಿಳ್ನಾಡಿಗಂತೂ ಹೋದರೆ ಮಾತ್ರ ನೀವು ಎಷ್ಟು ದೇವಸ್ಥಾನ ಇದೆ ಅಂದರೆ ಬೇಕಾದಷ್ಟು ದೇವಸ್ಥಾನ ಇದೆ. ಇಲ್ಲಿ ನೋಡಿ ನಂದಿ ಇತ್ತು, ಎಷ್ಟು ಉದ್ದಕ್ಕೆ ಹೈಟಾಗಿದೆ ಅಂದರೆ ನಂದಿ ಮಾತ್ರ ತುಂಬ ನಂದಿಗಳಿದ್ದಾವೆ. ಎಷ್ಟು ಬಸವ ಗೊತ್ತಾ, ಎಷ್ಟು ಬಸವಗಳು, ಎಷ್ಟು ದೇವಸ್ಥಾನಗಳು, ಹೆಸರೇ ಇಲ್ಲ. ಇದು ನೋಡಿ, ಇದು ಸ್ಕೆಚ್ಚು. ಇದು ಹೆಂಗಿದೆ ದೇವಸ್ಥಾನ ಅಂದ್ಬಿಟ್ಟು ಇಲ್ಲಿ ಮಾಡಿಟ್ಟಿದ್ರಾ ಒಂಥರ, ಇದು ಎಕ್ಸಿಬಿಷನ್ ಥರದ್ದು ಅಂತ ಹೇಳ್ತಾರಲ್ಲ, ಆ ಥರದ್ದು ಮಾಡಿಟ್ಟಿದ್ರು. ಎಷ್ಟು ಚೆನ್ನಾಗಿತ್ತು. ಅದು ನೋಡ್ಕೊಂಡು ಒಂದು 5 ನಿಮಿಷ ನನ್ನ ಮಗಳನ್ನ ನೋಡ್ಕೊಂಡು ನಿಂತ್ಕೊಂಡಿದ್ವಿ. ಇವಾಗ ಹೋಗ್ತಾ ಇದ್ವಿ ಆ ಕಡೆ ಸೈಡು.
ನನ್ನ ಮಗಳಂತೆ ಬಾ ಮಮ್ಮಿ ಸಾಕು ವಿಡಿಯೋ ಮಾಡ್ಕೊಂಡಿದ್ದು ಅಂತ ಇದ್ಲು. ಅದಕ್ಕೆ ಯಪ್ಪ ಎಷ್ಟು ಬಿಸಿಲು ಅಂದರೆ ನಡ್ಕೊಂಡು ಹೋಗ್ತಾನೆ ಇದೆ, ಸುತ್ತಾನೇ ಇದ್ದೀವಿ. 3:30 4 ಗಂಟೆಗೆಲ್ಲ ಬಾಕ್ಲು. ಇನ್ನು ಇದು ಈ ಕಡೆ ದೇವಸ್ಥಾನ ನೋಡ್ಕೊಂಡು ಮೇನ್ ದೇವಸ್ಥಾನ ಅಲ್ವಾ, ಇವಾಗ ಹೋಗ್ತಾ ಇದ್ವಿ ಅಲ್ಲಿ ಮೇನ್. ಇವಾಗ ಎಷ್ಟು ಅಪ್ಪ ತಮಿಳ್ನಾಡಿಗೆ ಬಂದರೆ ನೀವು ಮಾತ್ರ ಕಂಚಿ ಕಾಮಾಕ್ಷಿ, ಮಧುರ ಮೀನಾಕ್ಷಿ, ಆಮೇಲೆ ಗೋಲ್ಡನ್ ಟೆಂಪಲ್ಲು, ಆಮೇಲೆ ಒಸಿ ದೇವಸ್ಥಾನ ಎಲ್ಲ ನಾವೆಲ್ಲ ದೇವಸ್ಥಾನಗಳು ಹೋಗಿದ್ದೀವಿ. ನಮ್ಮ ಮನೆಗೆ ಮಾತ್ರ ದೇವರಂದರೆ ತುಂಬ ಇಷ್ಟ. ಸಾರಿ, ಇಲ್ಲಿ ನೋಡಿ ಇದು ದೇವಸ್ಥಾನ, ಇದು ಶಿವಂದು. ಇದಿತ್ತಲ್ಲ ಶಿವರಾತ್ರಿ ಇತ್ತಲ್ಲ, ಫುಲ್ಲು ಹೂವಿನ ಅಲಂಕಾರ ಮಾಡಿದ್ರು. ಅಂದರೆ ನಾವು ಇವಾಗಲ್ಲಿ ಹೋಗಿದ್ದು 4ನೇ ತಾರೀಕಲ್ವ ನಾವು, ಇದು ಶಿವರಾತ್ರಿ ಇದ್ದಿದ್ದು 24ಕ್ಕ 26 ಅಲ್ವಾ, ಸಾರಿ 26 ಶಿವರಾತ್ರಿ ಇದ್ದಿದ್ದು, 26 27 ಒಂದು ವಾರ ಆಗಿದೆ ಅನ್ಕೊತೀನಿ. ಒಂದು ವಾರ ಆಗಿದೆ. ಅದಕ್ಕೆ ಫುಲ್ಲು ಹೂವಿನಲ್ಲಿ ಎಷ್ಟು ಅಲಂಕಾರ ಮಾಡಿದ್ರು ಅಂದರೆ ನೋಡೋಕ್ಕೆ ಒಂಥರ ಖುಷಿ ಅನಿಸ್ತಿತ್ತು. ದೇವ್ರ ಹತ್ರ ಅನ್ಕೋತಾ ಇದ್ದೆ, ಅವಾಗ ನೋಡೋಕ್ಕಾಗಿಲ್ಲ, ಇವಾಗಾರ ನೋಡ್ತಾ ಇದ್ದೀನಿ ಅಂದ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಂಡು ನಾನು ಒಳಗಡೆ ಮಾಡೋಂಗಿಲ್ಲ ವೀಡಿಯೋ. ಅಂದರೆ ಎಷ್ಟು ಚೆನ್ನಾಗಿತ್ತು ಅಂದರೆ 2 ಕಣ್ಣು ಸಾಲದು ದೇವ್ರ ಮಾತ್ರ ನೋಡೋಕೆ ಮಾತ್ರ. ಇಲ್ಲಿ ನೋಡ್ತಾನೆ ಇದ್ದೀನಿ ಚಿಕ್ಕ ಚಿಕ್ಕ ವಿಗ್ರಹ, ಪುಟಾಣಿ ವಿಗ್ರಹ, ಉದ್ದಕ್ಕೆ ಹಂಗೆ ಎಷ್ಟು ಸ್ಟ್ಯಾಚು ಇಟ್ಟಿದ್ದಾರೆ ಅಂದರೆ ಯಪ್ಪ, ನಾನು ಅನ್ಕೋತಾ ಇದ್ದೀನಿ ಎಷ್ಟು ದೇವ್ರುಗಳಿದಾವಪ್ಪ ಅಂತ ಅಂದ್ಕೊಂಡು. ಇಲ್ಲಿ ಗಣಪತಿ ಇತ್ತು, ಅದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಗಣಪತಿ, ಒಂಥರ ಆಂಜನೇಯನ ಕಲರಲ್ಲಿ ಗಣಪತಿ ಇತ್ತು. ಇಲ್ಲಿ ನೋಡಿ ಇದು ಎಂಟ್ರೆನ್ಸ್ ಅಲ್ವಾ, ಲಿಂಗಗಳಿದೆಯಲ್ಲ ಅಲ್ಲಿ ಮೇಲ್ಗಡೆ, ಸಾರಿ ಲಿಂಗ ಅಲ್ಲ, ಕಳಸಗಳು. ಆ ಕಳಸದ ಹತ್ರ ಎಷ್ಟು ಪಕ್ಷಿಗಳಿದ್ದಾವೆ ಅಂತಂದರೆ ನಂಗೆ ಅದು ನೋಡಿಬಿಟ್ಟು ಒಂಥರ ಖುಷಿ ಅನಿಸ್ತಾ ಇತ್ತು. ಫಿಲಮನ್ನೆಲ್ಲ ನೋಡ್ತಾ ಇದ್ನಲ್ಲ, ಆ ಥರ ಅನ್ನಿಸ್ತಾ ಇತ್ತು ನನಗೆ. ನನ್ನ ಮಗ ಬಸವನ ಹತ್ರ ಬಂದುಬಿಟ್ಟು ದೇವ್ರ ಹತ್ರ ಬೇಡ್ಕೊ ಅಂತ ಹೇಳ್ತಿದ್ನ. ಅದಕ್ಕೆ ದೇವ್ರ ಹತ್ರ ಕಿವಿಲಿ ಹೇಳ್ತಾ ಇದ್ದಾನೆ, ನನ್ನ ಮಗಳೂ ಹೇಳ್ತಾ ಇದ್ಲು. ಅಂತ ಏನೋ ಆ ಕಡೆ ಕಿವಿನ ಮುಚ್ಕೊಂಡು ಈ ಕಡೆ ಹೇಳ್ತಿದ್ರೆ, ಬಸವನ ಕಿವಿಲಿ ಹೇಳಿದ್ರೆ ಏನಾರ ನಾವು ಅಂದ್ಕೊಂಡ್ರೆ ಮನಸ್ಸಲ್ಲಿ ಈಡೇರುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಅದಕ್ಕೆ ನಾನು ನನ್ನ ಮಕ್ಕಳು ಎಲ್ಲರೂ ಹೇಳ್ತಾ ಇದ್ವಿ ಬಸವನ ಹತ್ರ. ನೋಡಿ ಇವಾಗ ಎಲ್ಲ ಫುಲ್ಲು ದರ್ಶನ ಮಾಡ್ಕೊಂಡು, ಇವಾಗ ಇನ್ನೇನು ಎಲ್ಲ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ವಿ. ಇಲ್ಲಿ ಫುಲ್ಲು ಇದನ್ನ ಹಾಕಿದ್ದಾರೆ, ಒಂದು ಇದು ಅಂಟಿಸಿದ್ದಾರೆ ಇಲ್ಲಿ. ಈ ಥರ ದೇವಸ್ಥಾನ ಫುಲ್ಲು ಇಲ್ಲಿ ಬಂದರೆ ಇಷ್ಟು ದೇವ್ರುಗಳು ದರ್ಶನ ಮಾಡ್ಬೋದು ಅಂತ. ಅಪ್ಪ ದೇವ್ರ ಹೆಸ್ರುಗಳು ನನಗೆ ಗೊತ್ತಿಲ್ಲ, ದೇವ್ರ ಹತ್ರ ಬೇಡ್ಕೊಂಡು ಅಷ್ಟೇ ಒಳ್ಳೇದಾಗಲಿ ಎಲ್ಲ ಅಂದ್ಬಿಟ್ಟು ಬೇಡ್ಕೊಂಡು. ಈ ಕಡೆ ಒಂದು ಸೈಡು ಇಲ್ಲೊಂದು ಚಿಕ್ಕ ದೇವರಿತ್ತು, ಅಲ್ಲಿ ಈ ಕಡೆ ಸೈಡ್ ಬಂದ್ವಿ. ಇಲ್ಲಿ ಲಿಂಗಂದು ಇಲ್ಲೇನಂತೆ ಗೊತ್ತಾ, ಯಾರಾದರೂ ಸರ್ಪದೋಷ ಮತ್ತು ಅದು ಇದು ಅಂತ ಏನಾರ ಇರುತ್ತಲ್ಲ, ಮಕ್ಕಳಾಗ್ದಂಗೆ ಅದು ಇದು, ಇಲ್ಲಿ ಬಂದುಬಿಟ್ಟು ಅರ್ಚನೆ ಮಾಡಿಸಿ ಇಲ್ಲಿ ಬೇಡ್ಕೊಂಡ್ರೆ ಅದೆಲ್ಲ ಈಡೇರುತ್ತೆ ಅಂದ್ಬಿಟ್ಟು ಅಂದ್ಕೊಂಡು ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿ ಹೇಳ್ತಾ ಇದ್ರು. ನಾನು ಹಂಗೆ ಕೇಳಿಸ್ಕೊಂಡಿದ್ದೆ, ಅದಕ್ಕೆ ಹೇಳ್ತಾ ಇದ್ದೆ ನಿಮಗೆ. ಇನ್ನೇನು ಸಂಜೆ ಆಗೋಯ್ತು, ಸೂರ್ಯ ಮುಳುಗ್ತಾ ಇದ್ನಲ್ಲ, ಎಷ್ಟು ಚೆನ್ನಾಗಿತ್ತು, ಒಂಥರ ಆರೆಂಜ್ ಕಲರ್ ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು ನನಗೆ. ಅದಕ್ಕೇನೆ ನಾನು ಇನ್ನೇನು ಹೋಗ್ತಾ ಇದ್ವಿ. ಇನ್ನೇನು 5:30 6 ಗಂಟೆ ಆಗೋಯ್ತು. ನಾವು ಮನೆಗೆ ಹೋಗೋಷ್ಟೊತ್ತಿಗೆ ನಮಗೆ 9:30 ಆಗೋಗುತ್ತೆ. ಇನ್ನೇನು ಫುಲ್ಲು ಟ್ರಾಫಿಕ್ ಅಲ್ವಾ, ಸಂಜೆ ಟೈಮ್ ಅಂದರೆ ನಿಮಗೆ ಗೊತ್ತಿದೆಯಲ್ಲ, ಎಲ್ಲ ಹೋಗೋರು ಬರೋರೆಲ್ಲ ಇರ್ತಾರೆ. ಹಂಗೇನೆ ನಮ್ಮ ಮನೆಯವರು ಸ್ವಲ್ಪ ಟೀ ಕುಡಿಬೇಕು ಅಂತ ಅಂದ್ರೆ ಸ್ವಲ್ಪ ಸೈಡಿಗೆ ಹಾಕ್ಬಿಟ್ಟು ನಾವು ಒಂದು 6:30 7 ಗಂಟೆ 6:45 7 ಗಂಟೆ ಆಯಿತು ಅಂದ್ಕೊಂಡಿದ್ದೀನಿ. 7 ಅನಿಸುತ್ತೆ. ಅದಕ್ಕೆ ನಾವು ಟೀ ಎಲ್ಲ ಕುಡಿದ್ವಿ. ನನ್ನ ಮಕ್ಕಳು ಒಂಚೂರು ಏನಾರು ಸ್ನ್ಯಾಕ್ಸ್ ತಿಂತೀವಿ ಅಂತಂದ್ರಲ್ಲ, ಅದಕ್ಕೆ ಲೈಟಾಗಿ ಒಂಚೂರು ಗೋಬಿ ಏನಾರು ತಿಂತಾರೆ ಬಿಡು. ಅವರೆಲ್ಲ ಹಾಲೆಲ್ಲ ಕೊಡಿಸೋದಿಲ್ಲ, ನಾನು ಇಲ್ಲಿ ಕುಡಿಯೋದಿಲ್ಲ. ಅದಕ್ಕೆಲ್ಲ ಗೋಬಿ ತಿನ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ವಿ.